ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಿಟ್ಕೊಡ್ಲಿಕ್ಕೆ ನಾವು ಯಾರು ತಯಾರಿಲ್ಲ ಅಂತಕ್ಕಂಥ ಸಂದೇಶವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಮತ್ತು ನನಗೂ ಸಹ ಈ ವಿಚಾರ ತಿಳಿಸಲು ನೀವು ಮಾಡಿರ್ತಾ ಇರತಕ್ಕಂಥ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮೊದಲು ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ವಿಶೇಷವಾಗಿ ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲ ರೈತರ ಒಂದು ಏನು ಈ ಬೇಡಿಕೆ ಇದೆ, ಈ ಬೇಡಿಕೆ ಪರವಾಗಿ ನಾನೂ ಬಂದಿದ್ದೀನಿ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ತಾ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಲ್ಲಿ ಮತ್ತೊಮ್ಮೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ CR ಗೌಡ್ರೆ, ಎಲ್ಲ ಮುಖಂಡರು, ಹಲವಾರು ಜನ ಇದ್ದೀರಾ, ಈ ಭಾಗದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ತಾಯಂದರೆ, ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ರೈತ ಬಂಧುಗಳೇ, ನಿಮ್ಮೆಲ್ಲರ ಆತಂಕ, ನಿಮ್ಮೆಲ್ಲರ ನೋವು, ಈ ಭಾಗದಲ್ಲಿ ಹೊಸದಾಗಿ ನೀವು ಧ್ವನಿಯನ್ನು ಎತ್ತಿದ್ದೀರಾ. ಆದರೆ ಸುಮಾರು ತಿಂಗಳುಗಳ ಹಿಂದೆ ಸೋಲ್ದೇನಹಳ್ಳಿ ಭಾಗದಲ್ಲಿ, ಮೋಟ್ಕನಹಳ್ಳಿ ಭಾಗದಲ್ಲಿ ಈ ವಿಚಾರ ಬಹಳ ಚರ್ಚೆಯಲ್ಲಿತ್ತು. ಅದನ್ನ ಮಾನ್ಯ ಮಂತ್ರಿಗಳ, ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಸರ್ಕಾರದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಬಿಟ್ಕೊಡೋದು ಬೇಡ್ತಾ ಅಂತ ಒಂದು ತೀರ್ಮಾನವನ್ನು ಮಾಡಿ, ನಾನು ನಮ್ಮ ಪಕ್ಷದ ಮುಖಂಡರು ರೈತರಿಗೆ ಭರವಸೆಯನ್ನ ಕೊಟ್ಟು ಅವತ್ತೇ ನಾನು ಮಾತನ್ನ ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಭೂಮಿಯನ್ನ ನನ್ನ ಕ್ಷೇತ್ರದಲ್ಲಿ ಬಿಟ್ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ, ನೀವು ಬೇಕಾದ್ರೆ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ನನ್ನ ಕ್ಷೇತ್ರದಲ್ಲಿ ಬೇಡ ಅಂತಕ್ಕಂಥ ಮಾತನ್ನ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ MB ಪಾಟೀಲ್ ಅವರ ಸಚಿವರವರ ಗಮನಕ್ಕೆ ತಂದಿದ್ದೆ. ಅವರು ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎರಡನೇ ಆತಂಕ, ನನ್ನ ಕ್ಷೇತ್ರದಲ್ಲಿ ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಸಂದರ್ಭ, ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡಲ್ಲ. ಯಾಕೆ ಈ ತರ ಚರ್ಚೆ ಸ್ಟಾರ್ಟ್ ಆಯ್ತು, ಯಾಕೆ ಸರ್ವೆ ಆಯ್ತು ಅಂತ ಸರ್ಕಾರದ ಭಾಗ ಆಗಿ ನಾನು ಈ ವೇದಿಕೆಯಲ್ಲಿ ಇದು ಮೊಳಕೆ ಹೊಡೆದಿರ್ತಕ್ಕಂಥದನ್ನ ಪ್ರಾರಂಭದಲ್ಲೇ ಅದನ್ನ ಚಿವುಟಕ್ಕಂಥ ಶಕ್ತಿಯನ್ನ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ, ವಿಶೇಷವಾಗಿ ನೀವು ಸೋಲೂರು ಹೋಬಳಿಯ ಜನತೆ 8,002 ಮತಗಳ ಮುನ್ನಡೆಯನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದಿರ. ಆ ಶಕ್ತಿ ಕೊಟ್ಟಿದ್ದಾನೆ ದೇವರು. ನೀವು ಆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಈ ಪ್ರಾರಂಭದಲ್ಲೇ ಇದು ಈ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ನಾನು ಹೋರಾಟ ಮಾಡಬೇಕೋ ಆ ರೀತಿ ಹೋರಾಟವನ್ನು ಮಾಡಿ ಈ ಭಾಗದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥ ಸಂದರ್ಭ ಬರದೇ ಇರೋ ತರ ಮಾಡ್ತೀನಿ. ಬಂದಂತ ಸಂದರ್ಭದಲ್ಲಿ ನಿಮ್ಮ ಪರ ನಿಂತು ಯಾವುದೇ ರೀತಿಯ ಹೋರಾಟಕ್ಕೂ ಸಹ ನನ್ನ ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ನಾನು ಹೋರಾಟವನ್ನು ಮಾಡುತ್ತೇನೆ. ಇದ್ರ ಬಗ್ಗೆ ಯಾವುದೇ ತರದ ಅನುಮಾನ ನಿಮ್ಗೆ ಯಾರಿಗೂ ಬೇಡ. ಭೂಮಿಯ ಬೆಲೆ ಇವತ್ತು ನಾನು ಶಾಸಕನಾದ ಮೇಲೆ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ರಸ್ತೆಗಳನ್ನ ಅಪ್ಗ್ರೇಡ್ ಮಾಡಿ, ಅಗಲೀಕರಣ ಮಾಡಿ